ಹಾಯ್ ಫ್ರೆಂಡ್ಸ್, ಮಕ್ಕಳಿಗೆ ಎಷ್ಟೇ ಸಿರಪ್ ಹಾಕಿದ್ರೂ ಕೋಲ್ಡ್ ಆ್ಯಂಡ್ ಕಫ್ ಕಮ್ಮಿ ಆಗ್ತಾ ಇಲ್ಲ ಅನ್ನೋರು ಒಂದ್ಸತಿ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ. ಕೋಲ್ಡ್ ಆ್ಯಂಡ್ ಕಫ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆಯೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸುಮಾರು ಮಕ್ಳಿಗೆ ಬೇಕಾಗಿರುವಂತಹ ವೀಡಿಯೋಸ್, ರೆಸಿಪೀಸ್ ತುಂಬಾ ನನ್ನ ಪೇಜಲ್ಲಿ ಇದೆ, ಒಂದ್ಸತಿ ಚೆಕ್ ಮಾಡಿ. ಮೊದಲನೇದಾಗಿ ಒಂದು ಸೌಟನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಕಾದ ನಂತರ ಅದಕ್ಕೆ 4 ರಿಂದ 5 ಲವಂಗನ ಹಾಕೋಬೇಕು. ಅದು ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ತುಂಬ ಸೀಸಕ್ಕೆ ಹೋಗಬೇಡಿ. ಹಾಗೆಯೇ ತುಂಬ ಉರಿ ಜಾಸ್ತಿ ಕೊಡಬೇಡಿ, ಅದು ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಒಂದು 3 ರಿಂದ 4 ಹೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಅದೆಲ್ಲ ಫ್ಲೇವರ್ ಬಿಟ್ಟ ಮೇಲೆ ಈ ಬೆಳ್ಳುಳ್ಳಿ ಮತ್ತು ಲವಂಗನ ಸೈಡಿಗೆ ತೊಗೊಂಡು ಆ ತುಪ್ಪ ಏನಿರುತ್ತೋ ಅದನ್ನು ಮಕ್ಕಳು ಎದೆ ಭಾಗಕ್ಕೆ ಮತ್ತು ಪಾದಗಳಿಗೆ ಹಚ್ಚೋದ್ರಿಂದ ಚೆನ್ನಾಗಿ ಇನ್ಸ್ಟೆಂಟಾಗಿ ರಿಲೀಫ್ನ ಕೊಡುತ್ತೆ. ಹಾಗೆಯೇ ಕೋಲ್ಡ್ ಆ್ಯಂಡ್ ಕಫ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಅದರ ರಿಸಲ್ಟ್ ಸಿಗುತ್ತೆ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.